ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ರಾಜೀವ್ ಗೌಡ ಅವಿತು ಕುಳಿತಿದ್ದಂಥ ಜಾಗವೂ ಪತ್ತೆಯಾಗಿದೆ. ಆತ ಅರೆಸ್ಟ್ ಮಾಡುವಾಗ ಪತ್ತೆಯಾಗಿದ್ದು ಕೇರಳದ ಒಂದು ಫಾರ್ಮ್ ಹೌಸ್ನಲ್ಲಿ. ಬಟ್ ಮಂಗಳೂರಿನಲ್ಲಿಯೂ ಕೂಡ ವಾಸ್ತವ್ಯ ಹೂಡಿದ್ದ ಆ ಜಾಗ ಕೂಡ ಪತ್ತೆಯಾಗಿದೆ. ರಾಜೀವ್ ಗೌಡ ರಹಸ್ಯವಾಗಿ ಅವಿತಿದ್ದಂಥ ಅಡುಗುತಾಣ ಇದುವೇ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ಮನೆ. TV5ನಲ್ಲಿ ರಾಜೀವ್ ಗೌಡ ಅಡಗಿದ್ದಂಥ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ತೋರಿಸ್ತಾ ಇದ್ದೀವಿ. ಜೇಕ್ ಇಕೋ ಡಿಸೈನ್ ಸ್ಟೋರ್ನಲ್ಲಿ ಆತ ಅಡಗಿ ಕೂತಿದ್ದ. ಮಂಗಳೂರಿನ ಪಚ್ಚನಾಡಿ ಸಮೀಪ ಇರುವಂಥ ಜೇಕ್ ಇಕೋ ಡಿಸೈನ್ ಸ್ಟೋರ್ ಇದು. 4 ದಿನ ಇದೇ ಜಾಗದಲ್ಲಿ ಆತ ತನ್ನ ತಲೆಮರೆಸಿಕೊಂಡಿದ್ದ. ಇದೇ ಜಾಗದಿಂದ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಧಿಕಾರಿಗೆ ನಿಂದಿಸಿದಂತಹ ರಾಜೀವ್ ಗೌಡ ಮಂಗಳೂರಿನಲ್ಲಿ ಅವಿತು ಕುಳಿತಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಆದರೆ ಆತ ಎಲ್ಲಿದ್ದ, ಯಾರ ಆತನಿಗೆ ಆಶ್ರಯ ನೀಡಿದ್ರು ಅನ್ನೋದಕ್ಕೆ ಉತ್ತರ ಸಿಕ್ಕಿರಲಿಲ್ಲ. ಸದ್ಯ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ರಾಜೀವ್ ಗೌಡ ಇದೇ ಒಂದು ರೆಸಾರ್ಟ್ ಮಾದರಿ ಅಥವಾ ಫಾರ್ಮ್ ಹೌಸ್ ಮಾದರಿಯ ಒಂದು ಬಿಲ್ಡಿಂಗ್ ಅನ್ನ ಏನ್ ಗಮನಿಸ್ತಾ ಇದ್ದೀರಾ, ಇಲ್ಲೇ ಆತ ಆಶ್ರಯವನ್ನ ಪಡೆದಿದ್ದ ಅನ್ನುವಂತಹ ಮಾಹಿತಿ ಸದ್ಯ ಬರ್ತಾ ಇದೆ. ಇಲ್ಲಿನ ಸ್ಥಳೀಯ ಪ್ರಭಾವಿ ಶ್ರೀಮಂತ ಆತನಿಗೆ ಇಲ್ಲಿ ಆಶ್ರಯವನ್ನ ನೀಡಿದ್ರು ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ಒಂದು ಎಕೋ ಸ್ಟೋರ್ ಅಂತ, ಇದು ಈ ಜೇಕ್ ಅನ್ನುವಂತ ಒಂದು ಹೆಸರಿನಲ್ಲಿರುವಂತಹ ಒಂದು ಫರ್ನಿಚರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಮಳಿಗೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆತ ಅಡಗಿ ಕುಳಿತಿದ್ದ, ಸುಮಾರು 3 ದಿನಕ್ಕೂ ಅಧಿಕ ಕಾಲ ಇಲ್ಲಿ ಆತ ಇದ್ದ ಅನ್ನುವಂತಹ ರೀತಿಯ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ನೀವು ಮಂಗಳೂರು ಸಮೀಪದ ಪಚ್ಚನಾಡಿ ಅನ್ನುವಂಥ ಪ್ರದೇಶ. ಪಚ್ಚನಾಡಿ ಅಂದ್ರೆ ಈ ಡಂಪಿಂಗ್ ಯಾರ್ಡ್ ಏನಿದೆ, ಪಚ್ಚನಾಡಿಯ ಒಂದು ಡಂಪಿಂಗ್ ಯಾರ್ಡ್ ಸಮೀಪದಲ್ಲೇ ಇರುವಂತಹ ಈ ಜೇಕ್ ಎಕೋ ಸ್ಟೋರ್ ಅನ್ನುವಂತಹ ಒಂದು ಫಾರ್ಮ್ ಹೌಸ್ ಇದು. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇದು ಮುಂಚೆ ರೆಸಾರ್ಟ್ ಆಗಿತ್ತು ಅಥವಾ ಫಾರ್ಮ್ ಹೌಸ್ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಸೊ ಇಲ್ಲಿ ಈಗ ಒಂದು ಮರದ ಪೀಠೋಪಕರಣಗಳೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂತದನ್ನ ಕೂಡ ಗಮನಿಸಬಹುದು. ಹಾಗಾಗಿ ಇಲ್ಲೇ ರಾಜೀವ್ ಗೌಡ ಸೀಕ್ರೆಟ್ ಆಗಿ ಇಲ್ಲೇ ಆತನ ಹೈಡ್ಔಟ್ ಇದ್ದಿದ್ದು, ಇಲ್ಲೇ ಆತ ಆಶ್ರಯವನ್ನ ಪಡೆದಿದ್ದ ಮತ್ತು ಆತನ ಕಾರು ಕೂಡ ಇಲ್ಲೇ ಇತ್ತು ಅನ್ನುವಂತಹ ರೀತಿಯಲ್ಲಿ ಅನೇಕ ಜನ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಇದೇ ರಾಜೀವ್ ಗೌಡ ಇದ್ದಂತಹ ಒಂದು ಅಡಗುತಾಣ. ಆತ ಮಂಗಳೂರು ಭಾಗದಲ್ಲಿ ಇದ್ದ ಯಾವುದೋ ಒಂದು ರೆಸಾರ್ಟ್ ಅಲ್ಲಿ ಆತನಿಗೆ ಆಶ್ರಯವನ್ನ ನೀಡಲಾಗಿದೆ, ಪ್ರಭಾವಿಗಳೇ ಇದರ ಹಿಂದೆ ಇದ್ದಾರೆ ಅನ್ನುವಂತಹ ರೀತಿಯ ಒಂದು ಅನುಮಾನಗಳು ಇತ್ತು. ಸೊ ಅನುಮಾನಕ್ಕೆ ಪುಷ್ಟಿಯನ್ನು ನೀಡುವ ರೀತಿಯಲ್ಲಿ ನಿನ್ನೆ ಆತ ಸಿಕ್ಕಿ ಬಿದ್ದಿದ್ದ. ಆ ಮಂಗಳೂರು ಭಾಗದಿಂದ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಕೇರಳದಲ್ಲಿ ಆತ ಸಿಕ್ಕಿ ಬಿದ್ದಿದ್ದ ಮತ್ತು ಇವತ್ತು ಆತನ ಒಂದು ಹೈಡೌಟ್ ಎಲ್ಲಿದೆ, ಯಾರದ್ದು ಅನ್ನುವಂಥ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿರುವಂಥದ್ದು. ಈಗಾಗಲೇ ಯಾರು ಇಲ್ಲಿ ಆಶ್ರಯವನ್ನ ಕೊಟ್ಟಿದ್ದಾರೆ, ಅವರ ಉದ್ದೇಶ ಏನು, ಆತ ಎಸ್ಕೇಪ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಆತನಿಗೆ ಆಶ್ರಯವನ್ನ ನೀಡಿದಾರಾ ಅಥವಾ ಅವರಿಗೆ ಯಾರಾದ್ರೂ ಒತ್ತಡ ಆಯ್ತಾ ಅಥವಾ ನೇರವಾಗಿ ರಾಜೀವ್ ಗೌಡ ಏನಾದರೂ ಈ ಫಾರ್ಮ್ ಹೌಸ್ ಮಾಲೀಕರ ಕಾಂಟ್ಯಾಕ್ಟ್ ನಲ್ಲಿ ಇದ್ದಿದ್ದ ಅಥವಾ ಈ ಭಾಗದ ಪ್ರಭಾವಿಗಳು, ಈ ಭಾಗದ ಶ್ರೀಮಂತರ ಮೂಲಕ ಆತ ಇಲ್ಲಿ ಆಶ್ರಯವನ್ನ ಪಡೆದಿದ್ನ, ನೇರವಾಗಿ ರಾಜೀವ್ ಗೌಡನಿಗೆ ಕಾಂಟ್ಯಾಕ್ಟ್ ಇಲ್ಲದೆ ಏನೋ ಈಗ ಪ್ರಭಾವಿ ಶ್ರೀಮಂತರು ಆತನಿಗೆ ಆಶ್ರಯವನ್ನ ನೀಡಿದ್ದಾರೆ, ಸ್ಥಳೀಯ ರಾಜಕೀಯ ನಾಯಕರು ಆತನಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಅವರ ಪ್ರಭಾವದ ಆಧಾರದಲ್ಲಿ ಆತ ಏನಾದರೂ ಇಲ್ಲಿ ಆಶ್ರಯವನ್ನ ಪಡೆದಿದ್ನ ಅನ್ನುವಂತಹ ರೀತಿಯಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ. ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ಇರುವಂತಹ ಒಂದು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಅಂತ ಹೇಳಿದ್ರೆ ಹೆಚ್ಚು ಇಲ್ಲಿ ಜನಸಂದಣಿ ಅನ್ನುವಂಥದ್ದು ಇರೋದಿಲ್ಲ ಮತ್ತು ಯಾರು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಒಂದು ಜಾಗ ಇದು. ಆತ ಅವಿತು ಕುಳಿತಿರುವಂತಹ ಜಾಗ. ಸದ್ಯ ಆತನ ಹೈಡೌಟ್ ಸ್ಪಾಟ್ ಸದ್ಯ ಲಭ್ಯವಾಗಿದೆ. ಈ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದಿತ್ಯ TV5 ಮಂಗಳೂರು.